ಭಕ್ತಿ ಅಂದರೇನು ಕೇಳಬೇಡಿ ನೀವು. ಒಂದೇ ಚಡ್ಡಿವಾಗಿದ್ದೇನೆ ಹಾಕೊಂಡವ್ರು ನಾವು. ಈ ಸಿನಿಮಾ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅನ್ನೋದನ್ನ ನಾನು ಈ ಸ್ವಲ್ಪ ದಿನ ಕಳೆದ ಮೇಲೆ ಹೇಳ್ತೀನಿ. ಸಿನಿಮಾ ಆಗಿದ್ದೇ ಒಂದು ಅದ್ಭುತ ಇದೆ ಆ್ಯಕ್ಚುಲಿ. ಯಾಕಂದರೆ ಫಸ್ಟ್ ಸಿನಿಮಾ ಫ್ರೆಂಡ್ಸೇ ಸೇರಿಕೊಂಡು ಮಾಡಬೇಕು, ಮತ್ತು ಆ ಸಿನಿಮಾದಲ್ಲಿ ಫ್ರೆಂಡ್ಸ್ ಸಾಂಗೂ ಇರಬೇಕು ಅನ್ನೋದು ನಮ್ಮ ದೇವರಣೆ, ನಮ್ಮ ಇಚ್ಛೆ ಇಲ್ಲ, ಅದು ದೇವ್ರ ಇಚ್ಛೆ ಆಗಿತ್ತೇನೋ. ಜೊತೆಗೆ ಒಳ್ಳೆಯ ಉದ್ದೇಶ ಇದ್ದಾಗ ನಮಗೆ ಒಳ್ಳೆಯವ್ರು ಸಿಗ್ತಾರಂತೆ. ಸೊ ನಮ್ಮ ಟೀಮ್ಗೆ ಸಿಕ್ಕವರೆಲ್ಲ ಅದೇ ಥರವರು, ಲೈಕ್ ಪೂರ್ಣ ಸರು, ಶೈಲಜಾ ಮೇಡಮು, ಮನೆಗೊಬ್ರು ಹಿರಿಕರು ಇರಬೇಕು ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಆ ಥರ ಸಿಕ್ಕರು. ಅದೇ ಥರ ಪೂರ್ಣ ಸರು. ಇನ್ನು ನಮ್ಮ ಹೀರೋ ಬಗ್ಗೆ ಮಾತಾಡೋಂಗೆ ಇಲ್ಲ, ಅವರು ಬೇರೆ ಥರ ಮನುಷ್ಯ. ಇನ್ನು ನಿಂಗರಾಜ್ ಮಂಡ್ಯ ಆಗಲಿ, ನಮ್ಮ ಸಂತೋಷ್ ಕೇರಿ ಆಗಲಿ, ಸೂರ್ಯಕಲಾ ಮೇಡಮ್ ಆಗಲಿ, ಛಾಯಾಶ್ರೀ ಬಂದಿಲ್ಲ ಆ್ಯಕ್ಚುಲಿ, ಅವರಾಗಲಿ, ಪ್ರತಿಯೊಬ್ಬ ಕಲಾವಿದರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಸಿನಿಮಾ ಅಲ್ಲ, ಏನಂದರೆ ನೋಡೋ ಪ್ರತಿಯೊಬ್ಬ ಪ್ರೇಕ್ಷಕ ಕೂಡ ಇಲ್ಲೊಬ್ಬ ಪಾತ್ರಧಾರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಸಿನಿಮಾ ಇದು. ಮತ್ತು ಸಿನಿಮಾ ನೋಡಿದವ್ರು ಯಾರು ಕೂಡ ಯಾಕೆ ಬಂದೆ ಅನ್ನೋ ಫೀಲ್ ನಿಮಗೆ ಬರಲ್ಲ, ಇದಂತೂ ಸತ್ಯ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಬಸವಂತಗೌಡ ಪಾಟೀಲ್, ಚಂದ್ರಹಾಸ ಸಿನಿಮಾ ಪ್ರೊಡ್ಯೂಸರು. ಸೊ ಇವತ್ತು ನಮ್ಮ ಚಂದ್ರಹಾಸದ ಮೊದಲನೇ ಸಿನಿಮಾ ಚಡ್ಡಿ ಬೆಡ್ ಸಾಂಗು ರಿಲೀಸ್ ಮಾಡಿದ್ವಿ. ಸೊ ಎಲ್ಲ ಕನ್ನಡಿಗರದ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸೊ ಇದು ಕಂಪ್ಲೀಟ್ ಒಂದು ಫ್ರೆಂಡ್ಶಿಪ್ ಸ್ಟೋರಿ ಅಲಾಂಗ್ ವಿತ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಎಲ್ಲ ಕುಟುಂಬದವರು ಸಹಿತ ಹೋಗಿ ಸಿನಿಮಾ ನೋಡುವಂಥ ಮೂವಿ. ಸೊ ಇದು ನನ್ನ ಫಸ್ಟ್ ಕನ್ನಡ ಸಿನಿಮಾ ಮಾಡ್ತಾ ಇರೋದು. ಈಗ ಚಿಕ್ಕವನಿದ್ದಲ್ಲ ಒಂದು ಆಸೆ, ಏನು ಒಂದು ಸಿನಿಮಾ ಮಾಡಬೇಕು, ಸಿನಿಮಾದಲ್ಲಿ ನಾವು ಪಾರ್ಟ್ ಮಾಡಬೇಕು, ಈ ಥರ ಏನು. ಸೊ ಆ ಅವಕಾಶ, ಅದೊಂದು ಆಸೆ ಇಡೋರ ಟೈಮು ಈಗ ಬಂತು. ಸೊ ಈ ಸಿನಿಮಾ ನಿರ್ದೇಶಕ ಬಂದ್ಬಿಟ್ಟು ಆನಂದ ಕೆಸ್ಕಲ್ಗೆ ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು. ಆಮೇಲೆ ಈ ಸಿನಿಮಾಗೆ ಬಂದಂಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಪೂರ್ಣಚಂದ್ರ ತೇಜಸ್ವಿ ಸರು. ಸೊ ಲಿರಿಕ್ಸ್ ಬಂದ್ಬಿಟ್ಟು ಯೋಗರಾಜ್ ಭಟ್ ಸರ್ ಮಾಡಿದ್ರು. ಸಿನಿಮಾ ಮಾಡಬೇಕಾದ್ರೆ ಮನುಷ್ಯನಿಗೆ ಒಂದು ಒಳ್ಳೆಯ ಉದ್ದೇಶ ಇತ್ತಂದ್ರೆ ಭಗವಂತನೇ ಆ ಸಿನಿಮಾ ನಡೆಸ್ತಾನ ಅಂತ ಇದು ಒಂದು ಎಕ್ಸಾಂಪಲು. ಇಲ್ಲಿ ನಮಗೆ ಸಿಕ್ಕೋರು ಎಲ್ಲರೂ ಆಲ್ಮೋಸ್ಟ್ ಹೇಳ್ತೀನಿ ಭಗವಂತನ ಆಶೀರ್ವಾದ ಆಗಿ ಬಂದಿರೋರು ಅನ್ಕೋತೀನಿ. ಸೊ ನಮಗೆ ಸಿಕ್ಕಿರೋ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಸೊ ನಮಗೆ ಆಡಿಯೋ ರೈಟ್ಸ್ ಸಿಕ್ಕಿರೋ ಡಿಬಿಟ್ಸ್ ಓನರ್ ಬಂದುಬಿಟ್ಟು ಶೈಲಜಾ ಮೇಡಮ್ ಅವರಾಗಿರ್ಬೋದು, ಈ ನಮ್ಮ ಆರ್ಟಿಸ್ಟು, ಕ್ಯಾಮರಾಮ್ಯಾನು, ಎಡಿಟರು, ಪ್ರತಿಯೊಬ್ಬರನ್ನು ಅಪ್ರಿಷಿಯೇಟ್ ಮಾಡಬೇಕು. ದೇ ಆರ್ ಆಲ್ ಡಿಡ್ ದೇರ್ ಓನ್ ವರ್ಕ್. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಕಂಪ್ಲೀಟ್ ಸಿನಿಮಾ ನೋಡಿದ್ದೀನಿ ನಾನು, ಎಲ್ಲರೂ ಮೆಚ್ಚುವಂಥ ಸಿನಿಮಾನೇ. ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ, ಕನ್ನಡನ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಚಿತ್ರತಂಡವನ್ನು ಉಳಿಸಿ, ಎಲ್ಲರೂ ಆಶೀರ್ವಾದ ಇರಲಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೃತ್ತಿರಂಗ ಮುನ್ನಟ ಹಾಗೂ ಕಾಮಿಡಿ ಕಿಲಾಡಿ ಸೀಸನ್ 4 ವಿನ್ನರ್ ಹರೀಶ್ ಕುಮಾರ್ ಹಿರಿಯೂರು ಮಾತಾಡತ್ತೀನಿ. ತುಂಬ ಖುಷಿ ಆಯಿತು, ಯಾಕಂತಂದ್ರೆ ಇವತ್ತು ನಮ್ಮ ಚಂದ್ರಹಾಸ ಪಿಕ್ಚರ್ದು ಫಸ್ಟ್ ಸಾಂಗ್ ಚಡ್ಡಿ ಬಡ್ಡಿ ಅಂಥೇಳಿ ಇವತ್ತು ಲಾಂಚ್ ಆಯಿತು, ಇವತ್ತು ರಿಲೀಸ್ ಆಯಿತು. ತುಂಬ ಖುಷಿ ಆಯಿತು, ಯಾಕಂತಂದ್ರೆ ಯೋಗರಾಜ್ ಭಟ್ರು ಸರ್ ಬರೆದಂಥ ಹಾಡು, ಆಮೇಲೆ ನಮ್ಮ ಪೂರ್ಣ ಸರ್ ಮ್ಯೂಸಿಕ್ಕು, ಡಿ ಬಿಡ್ಸ್ ಅವ್ರಿಗೆ ತೊಗೊಂಡಿದ್ದು ಆ ಚಾನಲಲ್ಲಿ ಬರುತ್ತೆ. ತುಂಬ ಖುಷಿಯಾಗುತ್ತೆ. ಆಮೇಲೆ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಹಾಕಿದ್ರು ನಮ್ಮ ಡೈರೆಕ್ಟ್ರಾದ ಆನಂದ್ ಕಳಗಬಂಡಿ ಸರ್ ಅವರು. ಆ ಜವಾಬ್ದಾರಿನ ಪೂರ್ಣ ಮಾಡಿದ್ದೀನಿ ಅಂತ ತಿಳ್ಕೊತೀನಿ. ಯಾಕಂತಂದರೆ ಇಷ್ಟು ದಿವಸ ಬರೀ ಕಾಮಿಡಿಯಾಗಿ ಕಾಮಿಡಿ ಪಾತ್ರನ ಮಾಡ್ತಾಯಿದ್ವಿ. ಫಸ್ಟ್ ಟೈಮ್ ಆಗಿ ಹೀರೋ ಪಾತ್ರ ಮಾಡಿದ್ದು ಅದೊಂದೇನೋ ಒಂದು ಹೆದರಿಕೆ ಮನಸ್ಸೊಳಗೆ, ಹೆಂಗೆ ಬರುತ್ತೋ ಏನೋ ಅಂಥೇಳಿ. ಆದರೂ ನಮ್ಮಲ್ಲಿ ಏನು ಕೆಲಸ ತೊಗೋಬೇಕು ಅಂತ ಅವ್ರಿಗೆ ಗೊತ್ತಿತ್ತು, ಅದನ್ನು ತೊಗೊಂಡಿದ್ದಾರೆ. ಆ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದೀನಿ ಅಂತೇಳಿ ನನಗೂ ಅನಿಸುತ್ತೆ. ಬಹಳ ಚೆನ್ನಾಗಿ ಬಂದೈತಿ. ಫಸ್ಟ್ ಸಾಂಗ್ ಅಂತೂ ಇವತ್ತು ರಿಲೀಸ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿರಿ. ಯಾಕಂತಂದ್ರೆ ಇದು ಫ್ರೆಂಡ್ಶಿಪ್ಗೋಸ್ಕರನೇ ಬರೆದಂಥ ಹಾಡು ಚಡ್ಡಿ ಬಡ್ಡಿ ಅಂಥೇಳಿ. ಇನ್ನೇನು ಫ್ರೆಂಡ್ಶಿಪ್ ಡೇ ಬಂತು, ಆ ಫ್ರೆಂಡ್ಶಿಪ್ ಡೇಗೆ ನಿಮ್ಮ ಚಡ್ಡಿ ಬಡ್ಡಿ ಯಾರದಾರ ಅವ್ರಿಗೆ ಟ್ಯಾಗ್ ಮಾಡಿರಿ, ಅವ್ರಿಗೆ ಶೇರ್ ಮಾಡಿರಿ, ಅವ್ರಿಗೆ ಈ ಹಾಡನ್ನ ಕೇಳಿಸ್ರಿ. ಈ ಹಾಡನ್ನ ಕೇಳ್ತಾ ಇದ್ದರೆ ನಿಮಗೆ ಅನಿಸುತ್ತೆ ಹಳೇದೆಲ್ಲ ನೆನಪಾಗುತ್ತೆ, ಒಂದು ರೀಕಾಲ್ ಆದಂಗೆ. ನಾವು ಸಣ್ಣವರಿದ್ದಾಗ ಅವೆಲ್ಲ, ಯಾಕಂದ್ರೆ ಈಗ ಗಿಬೈಲ್ ಅದೆಲ್ಲ ಹಿಡಿದು ನಾವು ಆಟಗಳನ್ನೆಲ್ಲ ಮರ್ತು ಬಿಟ್ಟಿದ್ವಿ. ಗೋಲಿಗುಂಡ, ಚಿನ್ನಿ ದಾಂಡು, ಅವೆಲ್ಲ ನಾವು ಲಗೋರಿ ಆಡ್ತಿದ್ದದ್ದು ಹಳೆ ನೆನಪುಗಳೆಲ್ಲ ರಿವೈಂಡ್ ಆಗುತ್ತೆ. ನೋಡ್ರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತೀನಿ. ಅಂದ್ರೆ ಸುಮಾರು ಫಿಲಮ್ ಮಾಡ್ತಾ ಇರ್ತೀವಿ. ನಿಮ್ಗೆ ಗೊತ್ತು, ಇವಾಗ ಅಂದ್ರೆ 5 ವರ್ಷ, 4 ವರ್ಷ, 3 ವರ್ಷ ಈ ತರ ಎಲ್ಲ ಫಿಲಮ್ಗಳು ನಡೀತಾ ಇರುತ್ತೆ. ನನಗೆ ಇದನ್ನ ಯಾವ್ದಾದ್ರು ಫಿಲಮ್ ಪ್ರಾಜೆಕ್ಟ್ ಮಾಡೋ ನಡುವೆ ನಮ್ಮ ಅಪ್ಪಣ್ಣ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ತರ ಒಂದು ಫಿಲಮು ಅಂದ್ರೆ ಎಲ್ಲ ರೆಡಿ ಆಗ್ಬಿಟ್ಟಿದೆ, ಶೂಟಿಂಗ್ ಎಲ್ಲ ಮಾಡ್ಬಿಟ್ಟಿದ್ದಾರೆ,
ಅದಕ್ಕೆ ಈ ಥರ ಹಾಡುಗಳು ಮತ್ತು ರೀ ರೆಕಾರ್ಡಿಂಗ್ ಮಾಡ್ಬೇಕಂತೆ ಅಂತ ಹಂಗಂದಾಗ ನನಗೆ ಆ್ಯಕ್ಚುಲಿ ಆ ಥರ ಫಿಲಮ್ಗಳು ನನಗಿಷ್ಟ. ಅಂದರೆ ಏನಂದರೆ ಎಲ್ಲ ರೆಡಿ ಆಗ್ಬಿಟ್ಟಿದ್ರೆ ನನ್ನ ಕೆಲಸ ತುಂಬ ಕ್ಲಿಯರ್ ಆಗಿರುತ್ತೆ ಏನು ಮಾಡಬೇಕು ಅಂತ. ಹಾಗಾಗಿ ಆಯಿತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಬಿಟ್ಟೆ. ಸೊ ಕೆಲಸನೂ ಅಷ್ಟೇ, ತುಂಬ ನಿರ್ದೇಶಕರಿಗೆ ಆನಂದ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೀ ರೆಕಾರ್ಡಿಂಗು, ಇದೆಲ್ಲ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟ್. ಮತ್ತೆ ಒಂದು ಹಾಡು ಪ್ರತಿ ಒಂದು ಟ್ಯೂನ್ಗಳು ಕಳಿಸ್ದಾಗ್ಲೂ ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ದದ ರೀತಿ ಅವರು ಕೇಳಿ ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ ಎಲ್ಲರೂ ಫೋನ್ ಮಾಡೋರು ನನಗೆ, ಸರ್ ಇದು ಹಿಂಗಿದೆ ಸರ್ ಹಂಗಿದೆ ಅಂತ. ಇದು ನನಗೆ ತುಂಬಾನೇ ಖುಷಿ ಕೊಟ್ಟಂತ ಒಂದು ಪ್ರಾಜೆಕ್ಟ್ ಈ ತರದ ವಿಷಯದಲ್ಲಿ. ಹಾಗಾಗಿ ಅದಾದ ನಂತರ ಇದನ್ನ ರೆಕಾರ್ಡಿಂಗ್ ಮಾಡೋಣ ಅಂತೆಲ್ಲ ಅಂದಾಗ್ಲೂ ಅಷ್ಟೇ, ಅಂದ್ರೆ ಒಂದು ಲಿಮಿಟೆಡ್ ಬಜೆಟ್ ಅಲ್ಲಿ ಫಿಲಂ ಮಾಡ್ತಾ ಇದ್ದೀವಿ. ಆದಾಗ್ಯೂ ಏನಂತಂದ್ರೆ ಹಾಡು ಅವ್ರಿಗೆ ಟ್ಯೂನ್ಗಳು ಖುಷಿ ಕೊಟ್ಟಿದ್ರಿಂದ, ಸರ್ ಇಲ್ಲ ಇಂಥವ್ರ ಹತ್ರನೇ ಯೋಗರಾಜ್ ಭಟ್ರ ಹತ್ರ ಬರ್ಸೋಣ ಸರ್, ಎರಡ್ ಸಾಂಗ್ ಬರ್ಸ್ಬಿಟ್ಟು ಯೋಗರಾಜ್ ಭಟ್ರ ಹತ್ರ. ಮತ್ತೆ ಅದಕ್ಕೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅವರು ಸಪೋರ್ಟ್ ಮಾಡಿದ್ರು. ಮತ್ತೆ ಈ ಚಡ್ಡಿ ಬಡ್ಡಿ ಸಾಂಗ್ ಮಾಡ್ದಾಗಂತೂ ಏನಂತಂದ್ರೆ ಫ್ರೆಂಡ್ಸ್ ಇಬ್ರು ಇರ್ಬೇಕು. ಯಾರನ್ನ ಹತ್ರ ಹಾಡ್ಸೋದು ಅಂತ ಬಂದಾಗ ಸ್ವಲ್ಪ ಯಾರು ಅಂದ್ರೆ ಇದಕ್ ಮ್ಯಾಚ್ ಆಗೋ ತರ ವಾಯ್ಸ್ ಹುಡುಕ್ದವಾಗ ಶರಣ್ ಅವ್ರ ಹತ್ರ ಹಾಡ್ಸೋಣ ಅಂತ ಅನ್ಕೊಂಡು. ಬಟ್ ಏನಂತಂದ್ರೆ ಅಫ್ಕೋರ್ಸ್ ಅವ್ರದ್ದು ಸ್ವಲ್ಪ ಬಜೆಟ್ ಎಲ್ಲ ಜಾಸ್ತಿನೇ. ಬಟ್ ಅದ್ರ ಜೊತೆಗೆ ಏನಂತಂದ್ರೆ ಇನ್ನೊಂದು ಇದು ಫ್ರೆಂಡ್ಸ್ ಸಾಂಗ್ ಆಗಿದ್ರಿಂದ ಒಬ್ರು ಹಾಡಿದ್ರೆ ಚೆನ್ನಾಗಿರಲ್ಲ ಸರ್, ಇಬ್ರು ಹಾಡ್ಬೇಕು ಅಂತ. ಸೊ ಅವ್ರನ್ನ ತೂಗುವಂತ ಇನ್ನೊಬ್ರು ಸಿಂಗರ್ ಬೇಕು. ಹಂಗಾಗಿ ನವೀನ್ ಸಜ್ಜು ಅವ್ರು ಕೊಟ್ರು. ಸೊ ಹಿಂಗೆ ಯೋಗರಾಜ್ ಭಟ್ರು, ನವೀನ್ ಸಜ್ಜು, ಶರಣ್, ಈ ತರದೊಂದು ಅದ್ಭುತವಾದ ಕಾಂಬಿನೇಷನ್ ಈ ಹಾಡಿಗೆ ಸಿಕ್ತು. ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ಗಳಿಗೆ. ಸೊ ಈ ತರದೊಂದು ಹಾಡು ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡ, ನಿರ್ದೇಶಕರು ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಒಳ್ಳೆ ಆಶಯ ಇಟ್ಕೊಂಡು ಫಿಲಂ ಮಾಡಿದ್ದಾರೆ. ಸೊ ಯಾರೇ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿದ್ರು ಅವರೇ ಸುಮಾರು ಜನಕ್ಕೆ ಆಲ್ರೆಡಿ ತೋರಿಸಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಒಂದು ಅಫ್ಕೋರ್ಸ್ ಹರೀಶ್ ಅವ್ರು ಇರೋದ್ರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮತ್ತೆ ಫನ್ ಎಲ್ಲ ಇದ್ದಿದೆ. ಅದ್ರ ಜೊತೆಗೆ ಒಂದೊಳ್ಳೆ ಎಮೋಷನಲ್ ಜರ್ನಿ ಇದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ. ಸೊ ಅದ್ಭುತವಾಗಿ ಆಕ್ಟರ್ಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಮತ್ತೆ ಸಂತೋಷ್ ಅಲ್ಲ, ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹರೀಶ್ ಮತ್ತೆ ನಮ್ಮ ಮಂಡ್ಯದ ನಿಂಗರಾಜ್ ಅವರು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಪೂರ್ಣಚಂದ್ರ ತೇಜಸ್ವಿ ಸರ್ ವೈಯಕ್ತಿಕ ನನ್ನ ಕುಟುಂಬದ ಸ್ನೇಹಿತರವರು. ಅವರು ನಾನು ಯಾವಾಗ್ಲೂ ಯಾವ್ದೋ ಒಂದು ಚಿತ್ರಕ್ಕೆ ಹಿಂಗೊಂದು ಕೆಲಸ ಇದೆ ಅಂತಂದ್ರೆ ಬಹಳ ಪ್ರೀತಿಯಿಂದ ಮಾಡ್ಕೊಡ್ತಾರೆ. ಹಾಗಾಗಿ ಈ ಸಿನಿಮಾ ಮಾತುಕತೆ ಬಂದಾಗಲೂ ಕೂಡ ಅಷ್ಟೇ ಪ್ರೀತಿಯಿಂದ ಈ ಚಿತ್ರದಲ್ಲಿ ಯಾಕಂದ್ರೆ ನನಗೆ ಅವ್ರ ಜೊತೆ ಕೆಲಸ ಮಾಡ್ಬೇಕಂತ ನನ್ನ ಸಿನಿಮಾಗಳಿಗೆ ವೈಯಕ್ತಿಕವಾಗಿ ಆಸೆ. ನನ್ನ ಸಿನಿಮಾ ಮಾತುಕತೆನೂ ಮಾಡಿದ್ದೀನಿ ನಾನು. ಸೊ ಅದು ಕಾಲಕ್ಕೆ ಯಾವಾಗ ಕೂಡ ಬರುತ್ತೆ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಅಂಡ್ ನಮ್ಮ ಆನಂದ್ ಸರು ಈ ಸಿನಿಮಾನ ಬಹಳ ಪ್ರೀತಿಯಿಂದ ಅವರು, ಯಾಕಂದ್ರೆ ಇದ್ರ ಹಿಂದೆ ತುಂಬಾ ವರ್ಷಗಳ ಜರ್ನಿ ಇದೆ. ಅವರು ಬರೀ ಈ ಒಂದೇ ಸಿನಿಮಾಗೆ ಬಂದು ಇಮಿಡಿಯೇಟ್ ಆಗಿ ಸಿನಿಮಾ ಮಾಡಿಲ್ಲ. ಅವರು ಈ ಸಿನಿಮಾ ಕೃಷಿಯನ್ನ ಬಹಳ ವರ್ಷಗಳಿಂದ ಮಾಡ್ತಾ ಇದ್ರ ಜೊತೆಗೆ ಕೆಲಸ ಮಾಡಿ ಈ ಸಿನಿಮಾನ ಅವರು ಚೊಚ್ಚಲ ಸಿನಿಮಾವಾಗಿ ಈ ನಮ್ಮ ಕನ್ನಡ ಇಂಡಸ್ಟ್ರಿ ತಗೊಂಡ್ ಬರ್ತಿದ್ದಾರೆ. ಅಂತ ಒಬ್ಬ ನಿರ್ದೇಶಕ ಬೆಳಿಬೇಕು. ಯಾಕಂದ್ರೆ ಹೃದಯದಿಂದ ಅಂತಃಕರಣದಿಂದ ಬಹಳ ಒಳ್ಳೆ ಮನುಷ್ಯ. ಎಷ್ಟು ಒಳ್ಳೆ ಮನುಷ್ಯ ಅಂತಂದ್ರೆ ನಮ್ಮ ಸಿನಿಮಾಗಳಲ್ಲಿ ಯಾವ್ದಾದ್ರು ಒಂದು ವಿಷಯ ಹಾಕಿದ್ರೆ ಏನಾದ್ರೂ ಒಂದು ಅದನ್ನ ಚರ್ಚೆ ಮಾಡಿದ್ರೆ ಮುಕ್ತವಾಗಿ ಮಾತಾಡುವಂತ ಹೃದಯ ಇರುವಂತ ಮನುಷ್ಯ. ಸೊ ಹಾಗಾಗಿ ಅವರು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ನಮ್ಮ ಎಲ್ಲಾ ಕಾಮಿಡಿ ಕಿಲಾಡಿಗಳು ಪರವಾಗಿ, ನಮ್ಮ ಕಲಾವಿದರ ಪರವಾಗಿ ಒಳ್ಳೇದಾಗ್ಲಿ. ಅಂಡ್ ಆಲ್ ದ ಬೆಸ್ಟ್ ಸರ್. ಆದಷ್ಟು ಬೇಗ ಸಿನಿಮಾ ಬಿಡುಗಡೆ ಆಗ್ಲಿ, ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಒಳ್ಳೇದಾಗ್ಲಿ ಸರ್. ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಈಗ ಲವರ್ಸ್ಗೆ ಬ್ರೇಕಪ್ ಅಂತ ಇದೆ, ಗಂಡ ಹೆಂಡತಿಗೆ ಡಿವೋರ್ಸ್ ಅಂತಿದೆ. ಆದ್ರೆ ಫ್ರೆಂಡ್ಶಿಪ್ಗೆ ಯಾವುದೇ ರೀತಿ ಬ್ರೇಕಪ್ ಇಲ್ಲ, ಡಿವೋರ್ಸ್ ಇಲ್ಲ, ದೂರ ಆಗೋ ಚಾನ್ಸೇ ಇಲ್ಲ. ಅಕಸ್ಮಾತ್ ದೂರ ಆದ್ರೂ ಕೂಡ ವಾಪಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಫ್ರೆಂಡ್ಶಿಪ್ ಅಂತ ಅಂದ್ರೆ ನಾನು ಫ್ರೆಂಡ್ಶಿಪ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದೀನಿ. ಯಾಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ನೇ ಮದ್ವೆ ಆಗಿರೋದು. ಸೊ ಹಾಗಾಗಿ ಅವ್ರು ನನಗೆ ಫಸ್ಟ್ ಬೆಸ್ಟ್ ಫ್ರೆಂಡ್, ಆಮೇಲೆನೆ ನನ್ ಮದ್ವೆ ಆಗಿತ್ತು. ಹಂಗಂತ ಎಲ್ಲ ಫ್ರೆಂಡ್ಸ್ನು ಮದ್ವೆ ಆಗಕ್ಕಾಗಲ್ಲ. ಚಡ್ಡಿ ದೋಸ್ತಿ ಅಂದರೇನು ಕೇಳಬೇಡಿ ನೀವು, ಒಂದೇ ಚಡ್ಡಿ ಒಗಿದೇನೆ ಹಾಕೊಂಡವ್ರು ನಾವು.